ದಿಢೀರಂತ ಒನ್ ಟೈಮ್ಗೆ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಾನು ಏನಂದ್ರೆ ಟೊಮೊಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಕಡಲೆಪುಡಿ ಮತ್ತು ಎಣ್ಣೆ, ಉಪ್ಪು, ಸಾಸಿವೆ ಒಗ್ಗರಣೆಗೆ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಬಿಸಿಯಾದ ಬಾಣಲಿಗೆ 1-2 ಸ್ಪೂನು ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ 1 ಸ್ಪೂನ್ ಜೀರಿಗೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಂತರ ಒಂದು ಟೊಮೊಟೊ ಹಣ್ಣು ಹೆಚ್ಚಿಕೊಂಡಿದ್ದೆ, ಟೊಮೊಟೊ ಹಣ್ಣು ಹಾಕಬೇಕು. ಟೊಮೊಟೊ ಹಣ್ಣು ಸಹ ಸ್ವಲ್ಪ ಎಣ್ಣೆ ಒಳಗಡೆ ಫ್ರೈ ಆಗಬೇಕು. 2 ನಿಮಿಷ ಬಿಡೋಣ. ನೆಕ್ಸ್ಟು ಇದಕ್ಕೆ 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಹಾಕ್ಕೋಬೋದು. 1/4 ಟೀ ಸ್ಪೂನ್ ಖಾರ ಪುಡಿ, ಚೂರು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ನೆಕ್ಸ್ಟು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. 1 ಗ್ಲಾಸ್ ನೀರು ಹಾಕಿದ್ದೀನಿ. ಇದು ಒಂದು ಕುದಿ ಬರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಇದಕ್ಕೆ ಕಡಲೆ ಪುಡಿ ಸೇರಿಸ್ತಾ ಇದ್ದೀನಿ. ಕಡಲೆನ ಪೌಡ್ರ್ ಮಾಡ್ಕೊಂಡಿರೋದು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಕೊನೆಗೆ ರುಚಿಗೆ ನೋಡಿಕೊಂಡು ಉಪ್ಪು ಇನ್ನೊಂಚೂರು ಆ್ಯಡ್ ಮಾಡ್ಕೋಬೋದು. ಮಾಡಿದರೆ ಸಾಂಬಾರು ರೆಡಿ. ನೋಡಿ, ಹೀಗೆ ಸಾಂಬಾರು ಚೆನ್ನಾಗಿ ಕುದಿದೆ. ಇದು ಸಾಂಬಾರು ರೆಡಿಯಾಗಿದೆ. ಈಗ ಇದನ್ನು ಅನ್ನಕ್ಕೆ ಬಡಿಸ್ಕೊಂಡು ಊಟ ಮಾಡ್ಬೋದು. ಸೈಡಿಗೆ ಹಪ್ಪಳನೂ ಹಾಕ್ಕೋಬೋದು. ಬಿಸಿ ಬಿಸಿ ಟೊಮೊಟೊ ಸಾಂಬಾರು ರೆಡಿ.